ನೀವು ಕೂಡ ಜಿಯೋ ಸಿಮ್ನ ಯೂಸ್ ಮಾಡ್ತಾ ಇದ್ದೀರಾ? ಹಾಗಿದ್ರೆ ನಿಮಗೆ ಒಂದು ಬಂಪರ್ ಆಫರ್ ಇದೆ. ಅದೇನಪ್ಪ ಅಂತ ಅಂದರೆ, ಇಷ್ಟು ದಿನ ನೀವು 4G ಸಿಮ್ಮನ್ನು ಯೂಸ್ ಮಾಡ್ತಾ ಇರ್ತೀರಾ. ಈಗ ನೀವು ಸಿಂಪಲ್ ಆಗಿ ಕೇವಲ ಒಂದು ಸೆಟ್ಟಿಂಗ್ನ ಮುಖಾಂತರ ನೀವು 4Gಯಿಂದ 5Gಗೆ ಆರಾಮಾಗಿ ಕನ್ವರ್ಟ್ ಅನ್ನೋದನ್ನ ಮಾಡ್ಕೋಬೋದು ನಿಮ್ಮ ಜಿಯೋ ಸಿಮ್ನ. ಈ ವಿಡಿಯೋನ ಏರ್ಟೆಲ್ ಸಿಮ್ ಇರೋರು ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋನ ನೋಡಲೇಬೇಡಿ. ಏನಕ್ಕೆ ಅಂತಂದರೆ ಈ ಟ್ರಿಕ್ಸು ಜಿಯೋ ಸಿಮ್ ಇರೋರಿಗೆ ಮಾತ್ರ ವರ್ಕ್ ಆಗೋದು. ಜಿಯೋ ಸಿಮ್ ಇರೋರಿಗೆ ಮಾತ್ರ 5G ಅನ್ಲಿಮಿಟೆಡ್ಡು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ಜಿಯೋ ಯೂಸರ್ಸ್ಗೆ ಮಾತ್ರ ತೋರಿಸ್ತಾ ಇದ್ದೀನಿ. ಇಷ್ಟು ದಿನ ಏನಾಗ್ತಿತ್ತು ಅಂತಂದರೆ, ನಾರ್ಮಲ್ ಆಗಿ ಜಿಯೋ ಸಿಮ್ ಇರೋರು 4G ಸಿಮ್ಮನ್ನು ತಗೊಂಡಿರ್ತಾರೆ. ಅವರು ನಾರ್ಮಲ್ ಆಗಿ ನೆಟ್ವರ್ಕ್ ಅವ್ರದ್ದು ಸ್ವಲ್ಪ ಸ್ಲೋನೇ ಇರುತ್ತೆ. ಇದರಿಂದ ಅವರು ಏನಂತ ಅಂದ್ಕೊಳ್ತಾರೆ ಅಂತಾರೆ, ನಾನು ಯಾಕೆ 5G ಸಿಮ್ನ ತೊಗೊಳ್ಬಾರ್ದು, ಇದೇನು 4G ನನಗೆ ನೀಟಾಗಿ ಸಪೋರ್ಟ್ ಮಾಡ್ತಾಯಿಲ್ಲ, 5G ಸಿಮ್ನೇ ಹೊಸದಾಗಿ ಪರ್ಚೇಸ್ ಮಾಡೋಣ ಅಂತ ಅವ್ರ ಮೈಂಡಲ್ಲಿ ಒಂದು ಯೋಚನೆ ಬಂದಿರುತ್ತೆ. ಆದರೆ ನಾನು ಹೇಳೋ ಒಂದು ಟ್ರಿಕ್ಸ್ನ ನೀವು ಫಾಲೋ ಮಾಡಿದರೆ ಸಾಕು, ನೀವು ಹೊಸ ಸಿಮ್ಮನ್ನು ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ಇರೋ ಸಿಮ್ಮನ್ನೇ ನೀವು 4Gಯಿಂದ 5Gಗೆ ಜಸ್ಟ್ ಒಂದು 5 ಸೆಕೆಂಡ್ಸಲ್ಲಿ ನೀವು ಆರಾಮಾಗಿ ಕನ್ವರ್ಟನ್ನು ಮಾಡಿಕೊಂಡು ನೀವು ಕೂಡ 5G ಅನ್ಲಿಮಿಟೆಡ್ಡು ನೆಟ್ವರ್ಕ್ನ ನಿಮಗೆ ಜಿಯೋ ಆಫರು ಬಿಟ್ಟಿದೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ದಲ್ಲಿ ನೋಡಿ, ಆಗ ಮಾತ್ರ ಈ ಒಂದು ನಿಮಗೆ 5G ಅನ್ಲಿಮಿಟೆಡ್ ನೆಟ್ವರ್ಕು ಸಿಗೋದು. ಬನ್ನಿ ವಿಡಿಯೋನ ಶುರು ಮಾಡಿಬಿಡೋಣ. ಹಾಯ್ ಹಲೋ ಗಾಯ್ಸ್, ನಮಸ್ತೆ, ನಾನು ನಿಮ್ಮ ಟೆಕ್ ಬ್ರೋ. ಹೌದು, ನಾನು ಹೇಳೋವಂಥ ಒಂದು ಸೆಟ್ಟಿಂಗನ್ನು ಮಾಡಿದರೆ ಸಾಕು, ನೀವು ಕೂಡ ಆರಾಮಾಗಿ 4G ನೆಟ್ವರ್ಕ್ ಇರೋ ಜಿಯೋ ಸಿಮ್ಮಿಂದ 5G ಪ್ಲಸ್ ನೆಟ್ವರ್ಕ್ ಕಡೆಗೆ ನೀವು ಆರಾಮಾಗಿ ಕನ್ವರ್ಟ್ ಅನ್ನೋದನ್ನ ಮಾಡ್ಕೋಬೋದು. ಅದು ಯಾವ ರೀತಿಯಪ್ಪ ಅಂತ ಅಂದರೆ, ಸಿಂಪಲ್ ಆಗಿ ನಿಮ್ಮ ಪ್ಲೇಸ್ಟೋರ್ನ ಓಪನ್ ಮಾಡಿಕೊಳ್ಳಿ. ನೋಡಿ, ಈಗ ನಾನೀಗ ಪ್ಲೇಸ್ಟೋರ್ನ ಓಪನ್ ಮಾಡಿಕೊಂಡಿದ್ದೀನಿ. ಪ್ಲೇಸ್ಟೋರ್ನ ಓಪನ್ ಮಾಡಿಕೊಂಡು ಸರ್ಚ್ ಬಾರ್ ಮೇಲೆ ಸಿಂಪಲ್ ಆಗಿ ಟ್ಯಾಪ್ ಅನ್ನೋದನ್ನ ಮಾಡ್ಕೊಳ್ಳಿ. ಟ್ಯಾಪ್ ಅನ್ನೋದನ್ನ ಮಾಡಿಕೊಂಡ ನಂತರ ನೀವು 5G ಪ್ಲಸ್ ನೆಟ್ವರ್ಕ್ಗೆ ನೀವು ಸಪೋರ್ಟು ಜಿಯೋ ಮಾಡಬೇಕು ಅಂತಂದರೆ ಸಿಂಪಲ್ ಆಗಿ ಅವರದೇ ಆದ ವೆರಿಫೈಡ್ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕು. ಅದು ಯಾವ್ದು ಅಪ್ಲಿಕೇಶನ್ ಅಂತಂದರೆ ಮೈ ಜಿಯೋ. ನೋಡಿ, ಮೈ ಜಿಯೋ ಅಂತ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಮೊದಲೇ ಬರುತ್ತೆ, ಅದ್ರ ಮೇಲೆ ಟ್ಯಾಪ್ ಮಾಡಿಕೊಳ್ಳಿ. ಈ ರೀತಿ ನಿಮಗೆ ಅಪ್ಲಿಕೇಶನ್ಗಳು ಬರುತ್ತವೆ. ಇದರಲ್ಲಿ ನೀವು ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆಯಾ ಮೈ ಜಿಯೋ ಅಂತ, ಈ ಒಂದು ಅಪ್ಲಿಕೇಶನ್ ನೀವು ಸಿಂಪಲ್ ಆಗಿ ಇನ್ಸ್ಟಾಲ್ ಅದನ್ನ ಮಾಡ್ಕೊಳ್ಳಿ ನಿಮ್ಮ ಫೋನಲ್ಲಿ. ಅಂದರೆ ಇದು ಜಿಯೋ ಸಿಮ್ ಯೂಸ್ ಮಾಡ್ತಿರೋರಿಗೆ ಮಾತ್ರ ಈ ಒಂದು ಟ್ರಿಕ್ಸು ವರ್ಕ್ ಆಗೋದು. ನೋಡಿ, ಈಗ ಈ ಒಂದು ಅಪ್ಲಿಕೇಶನು ಡೌನ್ಲೋಡ್ ಆಗಿದೆ. ಈಗ ನಾನು ಓಪನ್ ಅನ್ನೋದನ್ನ ಕೊಟ್ಕೊಳ್ತಾ ಇದ್ದೀನಿ. ಓಪನ್ ಮಾಡಿಕೊಂಡ ನಂತರ ನಿಮ್ಮ ಮೊಬೈಲ್ ನಂಬರನ್ನು ನೀವು ಇಲ್ಲಿ ಎಂಟರ್ ಮಾಡಿ OTPಯನ್ನು ಹಾಕೊಳ್ಳಿ. OTPಯನ್ನು ಹಾಕ್ಕೊಂಡು ಸಕ್ಸಸ್ಫುಲಿಯಾಗಿ ಲಾಗಿನ್ ಅನ್ನೋದನ್ನ ನೀವು ಮಾಡ್ಕೊಳ್ಬೇಕು. ಲಾಗಿನ್ ಆದ ತಕ್ಷಣ ನಿಮ್ಮ ಆ್ಯಪ್ನ ಇಂಟರ್ಫೇಸ್ನಲ್ಲಿ ಈ ರೀತಿಯಾಗಿ ತೋರಿಸುತ್ತೆ. ಇದರಲ್ಲಿ ನೀವು ಏನಪ್ಪ ಮಾಡಬೇಕು ಅಂತಂದರೆ, ಇಲ್ಲಿ ಮೊದಲನೇ ಆಪ್ಷನ್ ಕಾಣಿಸ್ತಾ ಇದೆಯಾ, ಮೊಬೈಲ್ ಟ್ರೂ 5G ಸ್ಪೀಡ್ ಅಂತ, ಈ ಒಂದು ಸೆಟ್ಟಿಂಗ್ ಇದೆ. ಇದನ್ನ ಮೇಲೆ ಟ್ಯಾಪ್ ಮಾಡೋಣ ಮಾಡ್ಕೊಳ್ಳಿ. ಟ್ಯಾಪ್ ಮಾಡಿಕೊಂಡ ನಂತರ ನೀವು ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ತಾ ಬನ್ನಿ ನಿಧಾನಕ್ಕೆ. ನೋಡಿ, ಸ್ಕ್ರೋಲ್ ಮಾಡ್ಕೊಳ್ತಾ ಬನ್ನಿ. ಸ್ಕ್ರೋಲ್ ಮಾಡ್ಕೊಳ್ತಾ ಬಂದರೆ ನಿಮಗೆ ಇಲ್ಲಿ ಒಂದು ಆಪ್ಷನ್ ಬರುತ್ತೆ, ನಿಮಗೆ ಜಿಯೋ ಟ್ರೂ 5G ಅಂದ್ಬಿಟ್ಟು ಇಲ್ಲಿ ಹಲವಾರು ಆಪ್ಷನ್ಗಳು ಬರುತ್ತವೆ. ಇದರಲ್ಲಿ ನೀವು ನಿಮ್ಮ ಮೊಬೈಲು 5G ನೆಟ್ವರ್ಕ್ಗೆ ಸಪೋರ್ಟ್ ಮಾಡುತ್ತಾ ಇಲ್ವೋ ಅನ್ನೋದನ್ನ ಮೊದಲನೇದಾಗಿ ತಿಳ್ಕೊಳ್ಳಿ. ನೋಡಿ, ಅದನ್ನ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ಅಂದರೆ, ಇಲ್ಲಿ 5G ಡಿವೈಸ್ ಚೆಕ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆಯಾ, ಇದ್ರ ಮೇಲೆ ಟ್ಯಾಪನ್ನು ಅಂತ ಮಾಡ್ಕೊಳ್ಳಿ. ಟ್ಯಾಪನ್ನು ಮಾಡಿಕೊಂಡು ನಿಮ್ಮ ಮೊಬೈಲ್ ಯಾವುದು, ವಿವೋನ, ಓಪೋನ, ಬ್ರ್ಯಾಂಡು ಯಾವುದು ನಿಮ್ಮ ಮೊಬೈಲ್ದು ಅಂತ ಇಲ್ಲಿ ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಸಿಂಪಲ್ ಆಗಿ ನಾನು ವಿವೋ ಅಂತ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ವಿವೋದಲ್ಲಿ ಸಬ್ಬು ಮಾಡಲ್ ಯಾವುದು ಅಂತ ಕೇಳುತ್ತೆ. ನೋಡಿ, ನಾನು ಅದನ್ನು ಕೂಡ ಇಲ್ಲಿ ಎಂಟರ್ ಮಾಡ್ತೇನೆ. ನಾನು ಎಕ್ಸಾಂಪಲ್ಗೆ ಯಾವುದೋ ಒಂದು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ನೀವು ಕಾಣಿಸ್ತಾ ಇದ್ದೀನಿ ನಿಮಗೆ ಚೆಕ್ ಕೇಪಬಿಲಿಟಿ ಅಂತ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಾ, ಇದ್ರ ಮೇಲೆ ನೀವು ಟ್ಯಾಪ್ ಅನ್ನೋದನ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಒಂದು ವಿವೋ ಫೋನು ಟ್ರೂ 5G ಆಗಿ ರೆಡಿ ಆಗಿದೆ. ನಿಮ್ಮ ನೆಟ್ವರ್ಕು 5G ಪ್ಲಸ್ಗೆ ಆರಾಮಾಗಿ ಸಪೋರ್ಟ್ ಅನ್ನೋದನ್ನ ಮಾಡುತ್ತೆ ಅಂತ ಜಿಯೋ ಇಲ್ಲಿ ನಿಮಗೆ ತಿಳಿಸ್ತಾ ಇದೆ. ನೋಡಿ, ಈ ರೀತಿಯಾಗಿ ನೀವು ಕೂಡ ನಿಮ್ಮ ಮೊಬೈಲ್ನ ಮಾಡೆಲ್ ಹಾಗೂ ಬ್ರ್ಯಾಂಡ್ ಯಾವುದಂತ ಸೆಲೆಕ್ಟ್ ಮಾಡಿಕೊಂಡು 5G ಆಗಿ ಕನ್ವರ್ಟ್ ಅನ್ನೋದನ್ನ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಇವಾಗೇನೋ ನೆಟ್ವರ್ಕು 4Gಯಿಂದ 5G ಕನ್ವರ್ಟ್ ಆಯಿತು, ಓಕೆ. ನಾವು ರೀಚಾರ್ಜ್ ಎಷ್ಟಕ್ಕೆ ಮಾಡಿಸ್ಕೋಬೇಕು ಅಂತ ಎಲ್ಲರ ತಲೆಯಲ್ಲಿ ಒಂದು ಕ್ವಶನ್ ಓಡ್ತಾ ಇರುತ್ತೆ. ರೀಚಾರ್ಜು ನೀವು ಯಾವ ರೀತಿ ಮಾಡ್ಕೋಬೇಕು ಅಂತಂದರೆ ನೀವು ಫೋನ್ಪೇ ಆಗಲಿ ಗೂಗಲ್ ಪೇ ಆಗಲಿ ಓಪನ್ ಮಾಡಿಕೊಂಡ ನಂತರ ನಿಮ್ಮ ರೀಚಾರ್ಜ್ನ ಪಕ್ಕದಲ್ಲೇ ಟ್ರೂ 5G ಅಂತ ಒಂದು ಸಿಂಪಲ್ ಆಗಿ ಸಣ್ಣದಾಗಿ ನಿಮಗೆ ಅಲ್ಲಿ ಬರೆದಿರ್ತಾರೆ ಟ್ರೂ 5G ಅಂತ. ಆ ಒಂದು ರೀಚಾರ್ಜನ್ನು ನೀವು ಮಾಡ್ಕೊಳ್ಬೇಕು. ನಾನಿಲ್ಲಿ ತೋರಿಸ್ತೀನಿ, ಜಿಯೋ ಅಪ್ಲಿಕೇಶನಲ್ಲೇ ತೋರಿಸ್ತೀನಿ. ನೋಡಿ, ರೀಚಾರ್ಜ್ ಪ್ಲಾನ್ಸ್ ಎಲ್ಲ ಈ ಒಂದು ಅಪ್ಲಿಕೇಶನಲ್ಲಿ ಈ ರೀತಿಯಾಗಿ ತೋರಿಸುತ್ತೆ ನಿಮಗೆ. ನೀವು ಮೇಲ್ಗಡೆ ಗಮನಿಸ್ತಾ ಇದ್ದೀರಾ, ಇಲ್ಲಿ
ನೋಡಿ ಗಮನಿಸ್ತಾ ಇದ್ದೀರಾ, ಟ್ರೂ 5G ಅನ್ಲಿಮಿಟೆಡ್ ಪ್ಲಾನ್ಸ್ ಅಂತ. ನಿಮ್ಮ ನೆಟ್ವರ್ಕ್ ಈಗ 4Gಯಿಂದ 5Gಗೆ ಕನ್ವರ್ಟ್ ಆಗಿದೆ, ಓಕೆ. ಆದರೆ ನೀವು ರೀಚಾರ್ಜು ಎಷ್ಟಕ್ಕೆ ಮಾಡಿಸ್ಬೇಕು ಅಂತಂದರೆ, ನೀವು 4G ರೀಚಾರ್ಜ್ ಮಾಡಿಸಿದ್ರೆ ನಿಮಗೆ ನೆಟ್ವರ್ಕ್ ಯಾವುದೇ ಕಾರಣಕ್ಕೂ ಅನ್ಲಿಮಿಟೆಡ್ ಅನ್ನೋದು ಬರೋಲ್ಲ. 5G ನೆಟ್ವರ್ಕ್ ಎಳೆಯುತ್ತೆ, ಓಕೆ, ಬಟ್ ಡಾಟಾ ಅನ್ಲಿಮಿಟೆಡ್ ಬರೋಲ್ಲ. ಅದೇ ನೀವು ಟ್ರೂ 5G ಅನ್ಲಿಮಿಟೆಡ್ ರೀಚಾರ್ಜನ್ನು ಮಾಡಿಕೊಂಡ್ರೆ ನಿಮಗೆ ಅನ್ಲಿಮಿಟೆಡ್ ಡಾಟಾ ಸಿಗುತ್ತೆ, ಪ್ಲಸ್ 5G ನೆಟ್ವರ್ಕ್ ಒಂದಿಗೆ. ನೋಡಿ ಸಿಂಪಲ್ ಆಗಿ ನಾನು ಟ್ರೂ 5G ಅನ್ಲಿಮಿಟೆಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾವುದೇ ರೀಚಾರ್ಜ್ ಆಗಲಿ ನಿಮಗೆ ಸಣ್ಣದಾಗಿ ಟ್ರೂ 5G ಅಂತ ನಿಮಗೆ ಬರೆದಿರುತ್ತೆ ನೋಡಿ ರೀಚಾರ್ಜ್ ಪಕ್ಕ. ಈ ಒಂದು ರೀಚಾರ್ಜನ್ನು ಮಾಡಿಸ್ಕೊಂಡ್ರೆ ನಿಮಗೆ ಟ್ರೂಲಿ ಇದು ನಿಜವಾಗ್ಲೂ 5Gಗೆ ನಿಮಗೆ ಅನ್ಲಿಮಿಟೆಡ್ ಡಾಟಾ ಕೊಟ್ಟು 5G ನೆಟ್ವರ್ಕನ್ನು ಸಪೋರ್ಟ್ ಅನ್ನೋದನ್ನ ಮಾಡುತ್ತೆ. ನೋಡೋದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಜಿಯೋ 4G ಯೂಸರ್ಸು 5Gಗೆ ಯಾವ ರೀತಿ ಕನ್ವರ್ಟ್ ಆಗೋದು ಹಾಗೂ ಯಾವ ಥರ ರೀಚಾರ್ಜ್ ಮಾಡಿಸ್ಬೇಕು ನಾವು 5G ಕನ್ವರ್ಟ್ ಆಗಿ ಅನ್ನೋದನ್ನ ಸಿಂಪಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಇದೇ ಥರ ಹೆಚ್ಚಿನ ಟೆಕ್ನಾಲಜಿ ವಿಡಿಯೋ ನಿಮ್ಗೆ ಏನಾದ್ರು ಬೇಕು ಅಂತಂದರೆ ನನ್ನ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.